ಪ್ರೈಸ್ ದ ಲಾರ್ಡ್ ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ವಿ ಕೆನಾಟ್ ಡೈರೆಕ್ಟ್ ದ ವಿಂಡ್ ಬಟ್ ವಿ ಕೆನ್ ಅಡ್ಜಸ್ಟ್ ದ ಸೀಲ್ಸ್. ಹೌದು, ನಾವು ಗಾಳಿಯನ್ನು ನಮ್ಮ ಇಷ್ಟದ ದಿಕ್ಕಿಗೆ ಮುನ್ನಡೆಸಲು ಸಾಧ್ಯವಿಲ್ಲ, ಆದರೆ ನಮ್ಮ ನೌಕೆಯನ್ನು ಸರಿಪಡಿಸಿಕೊಳ್ಳಬಹುದು. ಹೌದು ಪ್ರಿಯರಾದ ದೇವ ಮಕ್ಕಳೇ, ನೋಡಿ, ಗಾಳಿ ಎಂಬುದು ದೇವರು ಸೃಷ್ಟಿಸಿದ ಒಂದು ವಿಶೇಷವಾದ ವಿಷಯವಾಗಿದೆ. ಆ ಗಾಳಿಯು ನಮಗೆ ಗೊತ್ತಿರುವ ಹಾಗೆ ತನ್ನ ಇಷ್ಟ ಬಂದ ಕಡೆ ಬೀಸುತ್ತದೆ ಎಂಬುದಾಗಿ. ಈ ಗಾಳಿಯನ್ನು ನಮ್ಮಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ. ಅದು ಯಾವ ದಾರಿಯಲ್ಲಿ ಚಲಿಸಬೇಕೆಂಬುದಾಗಿ ನಾವು ಅದನ್ನು ತಿರುಗಿಸಲು ಅಥವಾ ಅದರ ದಿಕ್ಕನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಮ್ಮ ಜೀವನದ ದಿಕ್ಕನ್ನು, ನಮ್ಮ ಜೀವನದ ವಿಷಯಗಳನ್ನು ಬದಲಾಯಿಸಿಕೊಳ್ಳಲು ನಮ್ಮಿಂದ ಸಾಧ್ಯ. ಅದು ನೋಡಿ ಪ್ರಿಯರಾದ ದೇವ ಮಕ್ಕಳೇ, ಗಾಳಿಯನ್ನು ಉಂಟು ಮಾಡಿದ ನಮ್ಮ ಸರ್ವಶಕ್ತನಾದ ಯೇಸು ಕ್ರಿಸ್ತನು ಎಷ್ಟು ಶ್ರೇಷ್ಠವಾದವನಾಗಿದ್ದಾನೆ. ನಾವು ಅನೇಕ ಸಾರಿ ನಮ್ಮ ಇಷ್ಟ, ನಮ್ಮ ಚಿತ್ತ, ನಮ್ಮ ವಿಷಯಗಳನ್ನು ಆತನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಅದರ ಪ್ರಕಾರ ದೇವರು ನಮ್ಮನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸುತ್ತೇವೆ. ಅದರಿಂದಲೇ ಅನೇಕ ಸಾರಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ದೊರಕುವುದಿಲ್ಲ. ನಮ್ಮ ಎಲ್ಲ ವಿಷಯಗಳಲ್ಲಿ ನಾವು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆತನು ನಮಗೆ ತೋರಿಸಿದ ಮಾರ್ಗದಲ್ಲಿ ನಡೆದು ಅದನ್ನು ಬೇಡಿಕೊಳ್ಳುವುದಾದರೆ ಆತನು ನಿಶ್ಚಯವಾಗಿ ನಮಗೆ ಅದನ್ನು ಒದಗಿಸಿಕೊಡುತ್ತಾನೆ. ಅದನ್ನೇ ತಾನೇ ಆತನ ವಾಕ್ಯದಲ್ಲಿ ಹೇಳಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾಗಿದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಹೌದು, ಇತ್ತೀಚಿನ ಈ ಗಾಳಿಯ ದಿನದಲ್ಲಿ ಆ ಗಾಳಿ ನಮ್ಮ ಮೇಲೆ ಬೀಸುವಾಗ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೇಗೆ ಗಾಳಿಯನ್ನು ನಮ್ಮಿಂದ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲೋ ಅದೇ ರೀತಿಯಾಗಿ ನಮ್ಮ ಇಷ್ಟಗಳನ್ನು, ನಮ್ಮ ಚಿತ್ತಗಳನ್ನು ಪ್ರಕಾರ ದೇವರನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಪರಲೋಕ ಭಾವದವರಾಗಿ ಯೇಸು ಕ್ರಿಸ್ತನು ಬಯಸುವ ರೀತಿಯಲ್ಲಿ ಆತನ ಚಿತ್ತಕ್ಕನುಸಾರವಾಗಿ ಉದ್ದೇಶಪೂರ್ವಕವಾಗಿ ನಾವು ನಡೆಯುವುದಾದರೆ ನಿಶ್ಚಯವಾಗಿ ಒಳ್ಳೆಯ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಅದರ ಮೂಲಕ ಆತನ ನಾಮವನ್ನು ಮಹಿಮೆಪಡಿಸೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.